ವೆಲ್ಕಮ್ ಟು ಅಕ್ಕ ತಂಗಿ ಇಲ್ಲ ಎಲ್ಲಿ ತಂಗಿ This is our first puzzle. Last thing ಇದೆ friends game. ಮತ್ತೆ ನಾನು ಎಡಿಟಿಂಗ್ ಮಾಡಕ್ ಕಷ್ಟ ಆಗ್ತದೆ ಸೈತಾನ್. Nonsense. ಕನ್ನಡ ಇಂಗ್ಲಿಷ್ ಮಿಕ್ಸ್. ವೆಲ್ಕಮ್ ಟು ಅಕ್ಕ ತಂಗಿ ಕತೆಗಳು. ಸೊ ಇವತ್ತಿನ ನಮ್ಮ ವಿಡಿಯೋ ನಮ್ಮ ಮನೆಯಲ್ಲಿರುವಂತ ಗೇಮ್ಸ್ ಕಲೆಕ್ಷನ್ಸ್. ಫ್ರೆಂಡ್ಸ್ ಇದೆಲ್ಲ ನಾನು ಸುಮ್ಮನೆ ಬೋರಾಗಿ ಕೂರಬಾರ್ದು, ಅದು ಇದು ಏನಾದರೂ ಮಾಡ್ತಾನೆ ಇರಬೇಕು, ಗೇಮ್ಸ್ ಎಲ್ಲ ಆಡ್ತಾ ಇರಬೇಕು ಅಂತ ಎಲ್ಲ ತಂದುಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಲ್ ವೆರೈಟೀಸ್ ಆಫ್ ಗೇಮ್ಸ್ ಇದೆ. ಚಕ್ಕಾಬಾರ ವಿಲೇಜ್ ಗೇಮಿಂದ ಚೆಸ್, ಕ್ಯಾರಮ್ ಎಲ್ಲಾನು ಸೇರಿ ಎಲ್ಲ ನೋಡಿ. ಅದೊಂದೇ ಅಲ್ಲ, ಇಲ್ಲಿದೆ ಇದು ತುಂಬಾನು ಬರೀ ಗೇಮ್ಸ್ ಗೇಮ್ಸ್ ಗೇಮ್ಸ್. ಸೊ ಇದರಲ್ಲಿರುವಂತ ಪ್ರತಿಯೊಂದೊಂದನ್ನು ನಿಮ್ ಜೊತೆ ನಾನು ಇವಾಗ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಓಕೆ, ನಾನು ಫಸ್ಟ್ ನನ್ನ ತಂಗಿಗೆ ಅಂತ ಒಂದು ಆಕ್ಟಿವಿಟಿ ಮಾಡೋಕ್ಕೆ ಒಂದು ಬಾಕ್ಸ್ ತಗೊಬಂದು ಕೊಟ್ಟಿದ್ದೆ. ಅದು ಏನಂದ್ರೆ ಫ್ಯಾಷನ್ ಲೂಮ್. ಇದು ಒಂದು ಬ್ಯಾಂಡ್ಸ್ ಮಾಡುವಂಥದ್ದು. ಇದರೊಳಗೆ ಇಷ್ಟೊಂದು ಬ್ಯಾಂಡ್ಸ್ ಇರ್ತವೆ, ರಬ್ಬರ್ ಬ್ಯಾಂಡ್ಸ್ ಟೈಪ್, ತುಂಬಾ ತೆಳ್ಳಕ್ಕಿರೋದು. ಇದು ಮಾಡೋದು ಮೋಲ್ಡ್ ಈ ಥರ ನಾನು ಇದು ಮಾಡಿದ್ದು. ಯು ಕ್ಯಾನ್ ಸಿ ದಿಸ್. ಸೆಕೆಂಡ್ ಗೇಮ್ ಏನಂದರೆ ಸೈನ್ಸ್ ಕಿಟ್. ಸೊ ಒಳಗಡೆ ಏನಿದೆ ಅಂತ ನೋಡೋಣ. ಇದ್ರೊಳಗೆ ಒಂದು ಮ್ಯಾನ್ಯುವಲ್ ಬರುತ್ತೆ, DIY ಡೂ ಇಟ್ ಯೋರ್ ಸೆಲ್ಫ್ ಮ್ಯಾನ್ಯುವಲ್. ಇದರಲ್ಲಿ 61 ಆಕ್ಟಿವಿಟೀಸ್ ಇದ್ದಾವೆ. ಸೊ ಇದರಲ್ಲಿರುವಂಥ ಪ್ರತಿಯೊಂದು ಮ್ಯಾನ್ಯುವಲ್ಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಈ ಬಾಕ್ಸಲ್ಲಿ ಸಿಗುತ್ತೆ. ಇದರಲ್ಲಿ ಒಂದೊಂದೇ ಮ್ಯಾನ್ಯುವಲ್ನಲ್ಲಿರುವಂಥ ಪ್ರತಿಯೊಂದನ್ನು ಮಾಡ್ಕೋಬೋದು. ನನಗೆ ತುಂಬ ಇಷ್ಟ ಆಗಿರುವಂಥ ಒಂದು ಆಕ್ಟಿವಿಟಿ ಇದು. ಅದೆಂತದಂದ್ರೆ ಪಜಲ್. ಸೊ ಇದು ಬಂದ್ಬಿಟ್ಟು 250 ಪೀಸಸ್ ಇದೆ ಈ ಪಜಲ್ ನಲ್ಲಿ. ನಾನು ಇದಂತೂ ಒಂದು 3-4 ಟೈಮ್ಸ್ ನಾನು ಮಾಡಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಅದು ಒಂದೊಂದು ಹಂಗೆ ಇದೆ. ಸೊ ಇದು ಏನು ಅನ್ನೋದು ಇಲ್ಲೇ ಇದೆ ಆಲ್ರೆಡಿ ಪಿಕ್ಚರ್. ಸೊ ಇದೇ ಪಿಕ್ಚರ್ದು ಪಜಲ್ ಇದೆ. ಇದು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು. ಐ ಲವ್ ದಿಸ್ ಪ್ರಾಡಕ್ಟ್. ನೆಕ್ಸ್ಟ್ ನನಗೆ, ನಮ್ಮ ಮಮ್ಮಿಗೆ, ನನ್ನ ತಂಗಿಗೆ ತುಂಬ ಇಷ್ಟ ಆಗುವಂಥ ಗೇಮ್ ಇದು, ಚೆಸ್. ಸೊ ಇದನ್ನು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು. ನನಗೆ ಈ ಚೆಸ್ ತುಂಬ ಇಷ್ಟ. ಎರಡಿದೆ ನನ್ನ ಹತ್ರ ಚೆಸ್. ಒಂದು ನಾರ್ಮಲ್ ಬೋರ್ಡ್ ಚೆಸ್, ಅಲ್ಲಿ ಉಡೋ ಬೋರ್ಡ್ ಬರುತ್ತಲ್ಲ ಆ ಥರದ್ದು. ಬಟ್ ಇದರಲ್ಲಿ ನಾನು ಆಡೋಕ್ಕೆ ಇಷ್ಟಪಡಲ್ಲ. ಇದು ನನಗೆ ಇಷ್ಟ. ಇದು ಬಂದು ಮ್ಯಾಗ್ನೆಟ್. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇದ್ರೊಳಗಡೆನೆ ಇಟ್ಕೋಬೋದು ನಾವು ನಮ್ಮ ಸೋಲ್ಜರ್ಸ್ನ, ಮಂತ್ರಿನ, ರಾಜನೆಲ್ಲ ಬಚ್ಚಿಟ್ಟು. ಇದು ಮ್ಯಾಗ್ನೆಟ್, ಬೀಳೋದಿಲ್ಲ. ಇದನ್ನ ನಾನು ಅಮೆಝಾನಲ್ಲಿ ಬೈ ಮಾಡಿ. ನೆಕ್ಸ್ಟ್ ಆಕ್ಟಿವಿಟಿ ಗೇಮ್ ಟವರ್. ತಲೆನೇ ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಇದಾಡುವಾಗ. ಸೊ ಇದು ಹೆಂಗೆ ಅಂದ್ರೆ, ಸೊ ಇದು ಟವರ್. ಇದು ಟವರ್ ಇಡುವಂತ ಸ್ಟ್ಯಾಂಡ್. ಸೊ ನಮಗೆ ಕಾರ್ಡ್ಸ್ ಇರುತ್ತೆ. ನಮ್ಗೆ ಊನೋ ಕಾರ್ಡ್ಸ್ನಲ್ಲಿ ಹೆಂಗೆ ಸ್ಕಿಪ್ಪು, +2 ಈ ಥರ ಇರುತ್ತಲ್ವಾ, ಆ ಥರ ಇದರಲ್ಲಿ ಕಾರ್ಡ್ಸ್ ಇರುತ್ತೆ. ಸೊ ಯಾವ ಟೈಪ್ ಆಫ್ ಪಾನ್ ಯೂಸ್ ಮಾಡಬೇಕು ಅಂತ ಇದರಲ್ಲಿ ಡಿಫ್ರೆಂಟ್ ಶೇಪ್ಸ್ ಆಫ್ ಪಾನ್ಸ್ ಇರುತ್ತೆ. ಸೊ ಅದ್ರ ಮೇಲೆ ತೋರಿಸ್ತಾರೆ. ಇದು ಬಂದು ಈ ಥರ. ಸೊ ಈಚ್ ಪರ್ಸನ್ ಒಂದೊಂದು ಪಾನ್ ತಗೊಂಡು ಹಿಂಗೆ ಇಡ್ತೀರಿ. ಸೊ ಯಾರು ಇಟ್ಟಾಗ ಈ ಪಾನ್ ಬಿದ್ದೋಗುತ್ತೆ, ಇಲ್ಲ ಈ ಟವರೇ ಬಿದ್ದೋಗುತ್ತೋ ಅವರು ಔಟ್. ಸೊ ನೆಕ್ಸ್ಟ್ ಗೇಮ್ ಸೀಕ್ವೆನ್ಸ್ ಗೇಮ್. ಇದು ಫ್ರೆಂಡ್ಸ್ ನಂಗೆ ಇದ್ರಲ್ಲೂ ಗೇಮ್ಸ್ ಆಡುವಾಗೂ ತಲೆ ತಿನ್ನಕ್ಕಂತಾನೆ ತಗೊಬಂದಿದ್ದಾರೆ ಫ್ರೆಂಡ್ಸ್. ಏನಕ್ಕಂತ ಹೇಳಕ್ಕ? ಬಿಕಾಸ್ ಇದು ಒಂದು ಮ್ಯಾಥಮೆಟಿಕಲ್ ಗೇಮ್. ಸೊ ಇದರಲ್ಲಿ ಬರೀ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಇರುತ್ತೆ. ಇದು ಒಂದು ಬೋರ್ಡ್ ವಿತ್ ಆಲ್ ನಂಬರ್ಸ್ ಇರುತ್ತೆ ಈ ತರ. ಇದು ಬೋರ್ಡ್. ಇದು ಬಂದು ಕಾರ್ಡ್ಸ್, ಲೈಕ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಈ ತರ
ಮೈನಸ್ ಮಾಡಿ ಯಾವ ಪಾಯಿಂಟ್ ಬರುತ್ತೋ ಇದ್ರನ್ನ ಆ ಕಲರಲ್ಲಿ ಇಕ್ಕೋದು. ಇದನ್ನ 2 to 6 ಮೆಂಬರ್ಸ್ ತನಕ ಆಟ ಆಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಹೆಂಗೆ ಆಡೋದಂದ್ರೆ ಇದು 26 minus 3 which is 23. ಆದರೆ ಇದು ಗ್ರೀನ್ ಕಲರ್, ಸೊ ಇಲ್ಲಿದೆ ಆ್ಯಂಡ್ ಇಲ್ಲಿದೆ -23 ಗ್ರೀನ್ ಕಲರ್, ಇಲ್ಲೊಂದಿದೆ ಇಲ್ಲೊಂದಿದೆ. ಸೊ ಅಲ್ಲಿ ಪಾನ್ ಇಡಬೇಕಾಗುತ್ತೆ. ಸೊ ಯಾರು ಇದರಲ್ಲಿ ಒಂದೇ ರೋನಲ್ಲಿ 6 ಪಾನ್ಸ್ ಒಂದೇ ಲೈನಲ್ಲಿ ಇಡ್ತಾರೋ ದೇ ಆರ್ ದ ವಿನ್ನರ್ಸ್. ಈ ಗೇಮ್ ನಂಗೆ ತುಂಬಾನೇ ಇಷ್ಟ ಫ್ರೆಂಡ್ಸ್, ಇದು ತುಂಬಾನೇ ಕಷ್ಟ. ನೆಕ್ಸ್ಟ್ ಗೇಮ್ ಹೋಗೋಣ. ನೆಕ್ಸ್ಟ್ ಗೇಮ್ ಇಸ್ ಅ ಟ್ರಯೋ ಚಾಲೆಂಜ್. ಇದು ಮಕ್ಕಳು ಆಡ್ಬೋದು, ದೊಡ್ಡವರು ಆಡ್ಬೋದು. ಇದನ್ನ 2 to 4 ಮೆಂಬರ್ಸ್ ಆಟ ಆಡ್ಬೋದು. ಇಟ್ಸ್ ಆಲ್ ಅಬೌಟ್ ಮೈಂಡ್ ಫ್ರೆಂಡ್ಸ್. ಈ ತರ ಇದೊಂದು ಪ್ಯಾಲೆಟ್, ಇದೊಂದು ಸ್ಮಾಲ್ ಪ್ಯಾಲೆಟ್. ಸ್ಮಾಲ್ ಪ್ಯಾಲೆಟ್ 4 ಬರುತ್ತೆ. ಮತ್ತೆ ಈ ತರ 3 ಪೀಸ್ ಬರುತ್ತೆ. ಒಂದು ಸ್ಮಾಲ್, ಒಂದು ಇದು, ಒಂದು 3 ಬರುತ್ತೆ. ಇನ್ 4 ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಒಂದು ರೆಡ್, ಯೆಲ್ಲೋ, ಗ್ರೀನ್ ಅಂಡ್ ಬ್ಲೂ 4 ಡಿಫ್ರೆಂಟ್ ಕಲರ್ ಅಲ್ಲಿ ಬರುತ್ತೆ. ಸೊ ಯಾರು ಈ ತರ ಜೋಡಿಸ್ತಾರೋ ಅವರೇ ವಿನ್ನರ್ಸ್. ಈ ತರ ಆದ್ರೂ ಜೋಡಿಸ್ಬೋದು. ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ ಡಿಸೆಂಡಿಂಗ್ ಟು ಅಸೆಂಡಿಂಗ್ ಆರ್ ಸ್ಮಾಲ್ ಟು ಬಿಗ್. Our next game is ನಿಮ್ಗೂ ಗೊತ್ತು, ನಮಗೂ ಗೊತ್ತು, ಇದು business. ಲೆಕ್ಕಾಚಾರ ಇಲ್ದಿರೆ ಪ್ರಪಂಚ ಇಲ್ಲ. ಸೊ ಇದೊಂದು ಬಿಸ್ನೆಸ್ ಗೇಮ್. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತು. ನಾನು ಇದನ್ನ ಒಂದು ಪೌಚ್ಗೆ ಹಾಕಿ ಇಟ್ಟಿದ್ದೀನಿ. ಇದು ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಗೇಮ್. ದಿಸ್ ಇಸ್ ದ ನೆಕ್ಸ್ಟ್ ಗೇಮ್. ಏನಪ್ಪ ಖಾಲಿ ಬೋರ್ಡ್ ನೋಡ್ತಿದ್ದಾಳೆ ಅನ್ಕೋತಾ ಇದ್ದೀರಾ? ಇಲ್ಲ, ಈ ಒಂದೇ ಒಂದು ಬೋರ್ಡಲ್ಲಿ 3 ಗೇಮ್ ಇದೆ. ಆ 3 ಗೇಮನ್ನ ನಾನು ತೋರಿಸ್ತೀನಿ. ಒಂದು XOX. XOXನ ಇಲ್ಲಾಡೋದು. ಆ್ಯಂಡ್ ಇದು ಪಜಲ್ ಸೆಟ್ ಮಾಡೋದು. ರ್ಯಾಂಡಮ್ ಶೇಪ್ಸ್, ರ್ಯಾಂಡಮ್ ಕಲರ್ಸ್ ಇರುತ್ತೆ. ಇದರಲ್ಲಿ ಫಿಲ್ ಮಾಡಬೇಕು. ಆ್ಯಂಡ್ ಇದೂ ಅಷ್ಟೇ, ಇದನ್ನು ಫಿಲ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದನ್ನು ಈ ಥರ ಜೋಡಿಸೋದೆ ಗೇಮ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದು ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಮಾಡೋದು ತುಂಬಾ ಕಷ್ಟ ಇದೆ. ಒಂದ್ಸತಿ ಮಾಡಿದ್ರೂ ಇನ್ನೊಂದು ಸತಿಗೆ ಮತ್ತೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ತುಂಬ ಟ್ರೆಂಡಿಂಗ್ನಲ್ಲಿ ಓಡ್ತಿದ್ದಂಥ ಒಂದು ಮ್ಯಾಗ್ನೆಟಿಕ್ ಗೇಮ್. ಈ ಒಂದು ಗೇಮ್ನ ನಾನು ಮೀಶೋನಲ್ಲಿ ಬೈ ಮಾಡಿದ್ದು. ಇದನ್ನ ಇಡೋದಕ್ಕೆ ಒಂದೊಳ್ಳೆ ಪೌಚ್ ಕೊಟ್ಟಿದ್ದಾರೆ. ಗುಡ್ ಥಾಟ್ ಅಲ್ವಾ? ಸೊ ಇದರಲ್ಲಿ ಇಷ್ಟು ಮ್ಯಾಗ್ನೆಟ್ಸ್ ಇದ್ದಾವೆ. ಡಿಫ್ರೆಂಟ್ ಶೇಪ್ಸ್, ಡಿಫ್ರೆಂಟ್ ಸೈಜಸ್, ಇಷ್ಟೊಂದು ಮ್ಯಾಗ್ನೆಟ್ಸ್ ಇದ್ದಾವೆ. ಇದು ಬಂದು ಈಗ ಬಾಲ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನು ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೊಂಡು ಆಡ್ಬೋದು, ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಂಡು ಆಡ್ಬೋದು. ಸೊ ಇದರಿಂದ ಎನಿ ಶೇಪ್, ರೌಂಡೇ ಅಂತಲ್ಲ, ಎನಿ ಶೇಪ್ನ ಹಾಕಿಬಿಟ್ಟು ಅದ್ರ ಒಳಗಡೆ ಸೊ ಇಬ್ಬರು ಪಾರ್ಟಿಸಿಪೆಂಟ್ಸ್ಗೂ ಈಕ್ವಲ್ ಅಮೌಂಟ್ ಆಫ್ ಮ್ಯಾಗ್ನೆಟ್ಸ್ನ ಕೊಟ್ಟು ಇಡೋದು. ನಾನಿಟ್ಟಾಗ ಬೇರೆ ಮ್ಯಾಗ್ನೆಟ್ ಇದಕ್ಕೆ ಅಟ್ರಾಕ್ಟ್ ಆಗಿ ತಗೊಳ್ತಾ ಹೋದರೆ ಯಾರ ಹತ್ರ ಮ್ಯಾಗ್ನೆಟ್ ಖಾಲಿ ಆಗುತ್ತೋ ಅವರೇ ವಿನ್ನರ್. ನೆಕ್ಸ್ಟ್ ಗೇಮ್ ಯದ್ವಾ ತದ್ವಾ ಮೂತಿ. ಇವೆರಡು ನಮ್ಮ ಅಕ್ಕ, ಇದು ನಾನು. ವಾ, ಅಯ್ಯೋ, ಇದು ಬಂದು ಹುಡ್ ಫ್ರೆಂಡ್ಸ್, ಹುಡ್ ಅಲ್ಲಿ ಮಾಡಿರೋದು. ತಗೋ. ಸೊ ಇದರಲ್ಲಿ 4 ಡಿಫ್ರೆಂಟ್ ಬ್ಲಾಕ್ಸ್ ಇರುತ್ತೆ, ಕಲರ್ಸ್ ಆಫ್ ಬ್ಲಾಕ್ಸ್ ಇರುತ್ತೆ. ಆ್ಯಂಡ್ 4 ಡಿಫ್ರೆಂಟ್ ಕಲರ್ಡ್ ಇಮೋಜಿದು ಪೋಸ್ಟರ್ಸ್ ಇದ್ದಾವೆ. 4 ಡಿಫ್ರೆಂಟ್ ಕಲರ್ಸ್ ಇದ್ದಾವೆ. ರೆಡ್, ಗ್ರೀನ್, ಬ್ಲೂ ಆ್ಯಂಡ್ ಯೆಲ್ಲೋ ಪ್ರೈಮರಿ ಕಲರ್ಸ್ ಎಲ್ಲನೂ. ಆ್ಯಂಡ್ ಎಲ್ಲ ಪೋಸ್ಟರ್ಸ್ನಲ್ಲೂ ಡಿಫ್ರೆಂಟ್ ಇಮೋಜೀಸ್ ಇದ್ದಾವೆ. ಓಕೆನಾ? ಸೊ ಇಲ್ಲಿ ಒಂದು ಇಮೋಜಿ ಏನು ಕಾಣಿಸುತ್ತೋ ಅದೇ ಇಮೋಜಿನ ಈ ಬ್ಲಾಕ್ಸ್ನಲ್ಲಿ ಮಾಡಿ ತೋರಿಸ್ಬೇಕಾಗುತ್ತೆ. ಡಾಮಿನೋ. ನಾನು ಡಾಮಿನೋಸ್ ಪಿಜ್ಜಾ ಏನಾದ್ರು ಹಾಕ್ಬಿಟ್ರು ಅನ್ಕೊಂಡೆ ಫ್ರೆಂಡ್ಸ್, ಅದಕ್ಕೆ ಶಾಕ್ ಆಗಿ ನೋಡಿದೆ. ಸೊ ಥಿಂಕು ಈ ಒಂದು ಗೇಮ್ ಯಾರು ಕೊಟ್ಟಿದ್ದು?
ಏನು ಅವಳು ಮರ್ತೇ ಹೋಗಿದ್ದಾಳೆ. ಈ ಒಂದು ಗೇಮ್ನ ನಮ್ಮ ಒಂದು ರಿಲೇಟಿವ್ ಇದ್ದಾರೆ, ಸೊ ಅವ್ರ ಮಗಳು ಹೆಸರು ಲಾರಾ ಅಂತ. ಅವ್ರ ಬರ್ತ್ಡೇಗೆ ರಿಟರ್ನ್ ಗಿಫ್ಟ್ ಆಗಿ ಇದನ್ನೊಂದು ಕೊಟ್ಟಿದ್ರು. ಇದನ್ನ ಹಂಗೆ ಇಟ್ಟಿದ್ದೀನಿ. ಲಾರಾ ಮಮ್ಮಿ, ಇದನ್ನ ಇಟ್ಕೊಂಡಿದ್ದು ಆಟ ಆಡ್ತಿದ್ದೀರಿ ನಾವು. ಸೊ ಇದು ಡಾಮಿನೋ ಫ್ರೆಂಡ್ಸ್. ನೆಕ್ಸ್ಟ್ ಗೇಮ್ ಇಸ್ ತಟ್ಟೆ. ಚಿಕ್ಕ ಸರ್ಕಲ್ ಇರುತ್ತೆ, ಆ ಸರ್ಕಲ್ ಒಳಗಡೆ ಹಾಕ್ಬೇಕು, ಅದೇ ಟಾಸ್ಕ್. ಅದೇ ತರ ಇದು. ಸೊ ಇದ್ರಲ್ಲಿ ಒಂದು ಬಾಲ್ ಇರುತ್ತೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೊಂದು ಬಾಲ್ ಇರುತ್ತೆ ಒನ್ ಹತ್ರ ಇಂದ ಇಲ್ಲಿ ಎಲ್ಲಿದೆ 20 ಹತ್ರ ಕರ್ಕೊಂಡ್ಬಂದು ಇಲ್ಲಿ ಕೂರಿಸ್ಬೇಕು. ಇಲ್ಲಿ ಆಲ್ರೆಡಿ ಹೋಲ್ಸ್ ಇದ್ದಾವೆ, ಆ ಹೋಲ್ಸ್ನ ದಾಟಿ ತಪ್ಪಿಸ್ಕೊಂಡು ಇಲ್ಲಿಗೆ ತಗೊಂಡು ಕೂರಿಸ್ಬೇಕು. ಇದನ್ನ ನನ್ನ ಕೈಲಿ ಮಾಡೋಕ್ಕಂತೂ ಆಗಲೇ ಇಲ್ಲ ಫ್ರೆಂಡ್ಸ್, ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಗೇಮ್ is a tricky game. Next game is a very tricky game, friends. ಸೊ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಫಸ್ಟ್ ನಾವು ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ನೋಡ್ತೀರಾ, ಕಾಣಿಸ್ತೀರಾ, ಈ ಥರ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒರಿಜಿನಲ್ ಫಸ್ಟ್ ಪೊಸಿಷನ್ ಒಂದು ರೋನಲ್ಲಿ ಒಂದೇ ಕಲರ್ ಇರಬೇಕು. ಸೊ ಆ ಥರ ಮಾಡುವಂತೆ ಇದು ಗೇಮ್. ಮೈ ಫೇವ್ರೆಟ್ ಗೇಮ್. ಎಲ್ಲಾ ಜನರೇಷನ್ಸ್ ಆಡ್ಕೊಂಡು ಬಂದಿರುವಂತ ಗೇಮ್, ಇನ್ನೂ ಆಡ್ತಾನೂ ಇದ್ದಾರೆ, ಮುಂದಕ್ಕೆ ಆಡ್ತಾನೂ ಇರ್ತಾರೆ. ಇದಕ್ಕೆ ಒಂದು ಏಜ್ ಲಿಮಿಟ್ ಅನ್ನೋದೇ ಇಲ್ಲ. ಸಣ್ಣ ಮಕ್ಕಳಿಂದ ವಯಸ್ಸಾಗಿರೋ ಮುದುಕಿರ್ ಕೂಡ ಆಟ ಆಡ್ಬೋದು. ಅದೇ ಚಕ್ಕಬಾರ. ಇದು ಕಾರ್ಡ್ ಗೇಮ್ಸ್. ಈ ಕಾರ್ಡ್ ಗೇಮ್ಸ್ನೆಲ್ಲ ನಾನು ಏನ್ರಲ್ಲಿ ಹಾಕಿದ್ದೀನಿ ಅಂದ್ರೆ, ಈ ತರ ಜ್ಯುವೆಲ್ರಿ ತಗೊಂಡಾಗ ಬರುತ್ತಲ್ಲ ಪೌಚಸ್, ಸೊ ಆ ಪೌಚಸ್ನಲ್ಲಿ ನಾನು ಹಾಕಿ ಇಟ್ಟಿದ್ದೀನಿ. ಸೊ ಇದು ಕಿಟಿ, ಹೆಲೋ ಕಿಟಿ ಇವನು ಮಕ್ಕಳಿಗೋಸ್ಕರ. ನೆಕ್ಸ್ಟ್ ಇಸ್ ನಾರ್ಮಲ್, ರೆಗ್ಯುಲರ್ ಎಲ್ಲರೂ ಆಡುವಂಥವು. ಲೆಜೆಂಡರಿ ಫ್ಲಿಪ್. +5 ಇದೆ ಫ್ರೆಂಡ್ಸ್ ಇದರಲ್ಲಿ, +5 ಲೈಫ್ ಸೇವರ್. ಸೊ ಹಿಂಗ್ ಆಡ್ಬೋದು, ಹಿಂಗ್ ಆಡ್ಬೋದು. ಇದು ರೆಗ್ಯುಲರ್ ಇದು ಫ್ಲಿಪ್. ಇದರಲ್ಲಿರುವಂತ ಒಂದು ಸ್ಪೆಷಲ್ ಕಾರ್ಡ್ ಅಂದ್ರೆ ಇಟ್ಸ್ +5 ಫ್ಲಿಪ್ ಕಾರ್ಡ್ ಅಂಡ್ ಡ್ರಾ ಕಾರ್ಡ್. ಇದು ಬಂದ್ಬಿಟ್ಟು ಐ ಲವ್ ಮೊನೊಪಲಿ. ಇದು ಬೋರ್ಡ್ ಗೇಮು ಇದೆ, ಕಾರ್ಡ್ ಗೇಮು ಇದೆ. ಸೊ ನನ್ನ ಹತ್ರ ಕಾರ್ಡ್ ಗೇಮ್ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸಮಥಿಂಗ್ ಲೈಕ್ ಬಿಸ್ನೆಸ್, ಬಟ್ ಅಗೇನ್ ಡಿಫ್ರೆಂಟ್ ಫ್ರಮ್ ಬಿಸ್ನೆಸ್. ಬೇಸಿಕ್ ರಮಿ ಕಾರ್ಡ್ಸ್. ಇದನ್ನಲ್ಲಿ ಇವಳು ಆಟ ಆಡಲ್ಲ, ಪೇರೆಂಟ್ಸ್ ಆಟ ಆಡ್ತಾರೆ ಇದರಲ್ಲಿ. ನಮಗೂ ಇದಕ್ಕೂ ಸಂಬಂಧ ದೂರ. ನೆಕ್ಸ್ಟ್ ಇಸ್ ಅ ಕಾರ್ಡ್ ಗೇಮ್. ಇದು ಬಂದು ಸಮಥಿಂಗ್ ನ್ಯೂ ನಮಗೆ ಈ ಕಾರ್ಡ್ ಗೇಮ್. ಇದನ್ನ ನಾವು ಇನ್ನೂ ಆಟ ಆಡಲಿಲ್ಲ, ಆಟ ಆಡಬೇಕು. ಇಟ್ಸ್ ಪೋಕರ್, ಸಮಥಿಂಗ್ ರಮಿ ಕಾರ್ಡ್ಸ್ ಥರನೇ ಇರುತ್ತೆ, ಬಟ್ ಅದಕ್ಕೆ ಈ ಥರ ಪಾನ್ಸ್ ಕೂಡ ಇದೆ. ಇದಕ್ಕೆ ಸತ್ಯವಾಗ್ಲೂ ನಂಗೆ ಹೆಂಗೆ ಆಡೋದು ಗೊತ್ತಿಲ್ಲ, ಬಟ್ ಕಲ್ತ್ಕೊಂಡು ಆಟ ಆಡಬೇಕು. ಇದುವರೆಗೂ ಆಟ ಆಡದಿರುವಂಥ ಒಂದು ಗೇಮ್ ಇದು. ನಿಮ್ಗೇನಾದ್ರೂ ಗೊತ್ತಿದ್ರೆ ಇದು ಹೆಂಗೆ ಆಡೋದು ಅಂತ ಸ್ವಲ್ಪ ಕಮೆಂಟ್ ಮಾಡಿಬಿಡಿ. ಬರೀ ಕಮೆಂಟ್ ಮಾಡೋದಲ್ದಿರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.